ವೆಲ್ಕಮ್ ಬ್ಯಾಕ್ ಟು ಹೇಮಾ ಬಿಜಿ ಚಾನಲ್. ಇವತ್ತು ನಾನು ಬಾಂಗ್ಡ ಕರಿ ಮಾಡೋಣ ಅಂದ್ಕೊಂಡಿದ್ದೀನಿ. ಕೇರಳ ಸ್ಟೈಲು ತುಂಬ ಸ್ಪೈಸಿಯಾಗಿರುತ್ತೆ ನೋಡಿ. ಸೊ ನಾನಿವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾರ್ಮಲ್ ಎಣ್ಣೆನೇ ಸನ್ಪ್ಯೂರ್ದು. ಕೇರಳದಲ್ಲಿ ಕೊಕೊನಟ್ ಆಯಿಲ್ ಹಾಕ್ತಾರೆ. ಸರಿ, ಇದಕ್ಕೆ ಸ್ವಲ್ಪ ಮೆಂತ್ಯ ಹಾಕ್ಕೊಂಡೆ. ಅದಾದಮೇಲೆ ಸಾಸಿವೆ ಸ್ವಲ್ಪ ಹಾಕ್ಕೊಳ್ತೀನಿ, ಮತ್ತು ಜೀರಿಗೆ ಸ್ವಲ್ಪ ಹಾಕ್ಕೊಳ್ತೀನಿ. ಸೊ ಇದೆಲ್ಲ ಚಿಟಪಟ ಅಂತ ಅನ್ನಬೇಕು. ಇದಾದಮೇಲೆ ಒಂದು ಈರುಳ್ಳಿ ಮತ್ತು 2 ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಹೆಚ್ಕೊಂಡಿರೋದು, ಮತ್ತು ಕರ್ಬೇವಿನ ಸೊಪ್ಪು. ಸೊ ಇದೆಲ್ಲ ಉಳ್ಕೋಬೇಕಾಗತ್ತೆ, ಸ್ವಲ್ಪ ಬ್ರೌನ್ ಕಲರ್ ಆಗೋ ಥರ. ಸರಿ, ಇದಕ್ಕೆ ಮೀನಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಕೇರಳದಲ್ಲಿ ನಮ್ಮ ಅತ್ತೆ ಹೀಗೆ ಮಾಡೋದು. ಆ ಮಸಾಲೆನ ಸ್ವಲ್ಪ, ಅಂದರೆ ಮಸಾಲೆ ಅಂದರೆ ಬೇರೆ ಏನೂ ಇಲ್ಲ, ಪೌಡ್ರುಗಳು, ಧನಿಯಾ ಪೌಡ್ರು 1-2 ಸ್ಪೂನು, ಮತ್ತು ಚಿಲ್ಲಿ ಪೌಡ್ರು 1-2 ಸ್ಪೂನು, ಆಮೇಲೆ ಅರಿಶಿನ, ಇಷ್ಟನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾರೆ. ಅಂತ ಒಂದು ಘಮ್ ಅಂತ ಬರುತ್ತಲ್ಲ, ಒಂದು ಆರೋಮ, ಆ ರೀತಿ ಬರೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾರೆ, ಹುರ್ಕೊಳ್ತಾರೆ. ಸರಿ, ಈಗ ಅದು ಬ್ರೌನ್ ಆಯ್ತಲ್ಲ ಈರುಳ್ಳಿ, ಮನೇಲೇ ಮಾಡ್ಕೊಂಡಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಅದಾಗ ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈ ಪೌಡ್ರ್, ಮತ್ತು ಇದು ಇರ್ತಾರೆ ಕೊಡಂಬುಳಿ, ಕೇರಳದಲ್ಲಿ ಕೊಡಂಬುಳಿ ಅಂತ ಫೇಮಸ್ಸು. ಅದನ್ನೇ ಮೀನು ಕಡೆಗೆಲ್ಲ ಹಾಕೋದು, ನಾರ್ಮಲ್ ಹುಣ್ಸೆಹಣ್ಣು ಹಾಕಲ್ಲ. ಸರಿ, ಈ ಮಸಾಲೆ ಎಲ್ಲ ಹಾಗೆ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮೊಟೊ 1-2 ಹುರ್ಕೊಂಡಿದ್ದೆ, ಅದು ಸಹ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ಸರಿ, ಅದರೊಳಗೆ ಸ್ವಲ್ಪ ಹಾಗೆ ಇರುತ್ತೆ ಅಂದ್ಬಿಟ್ಟು ನೀರು ಮಿಕ್ಸ್ ಮಾಡ್ಕೊಂಡು, ಅದು ಸ್ವಲ್ಪ ಇದು ಹುರ್ಕೊಂಡ್ಮೇಲೆ ಆ ಜಾರಲ್ಲೇ ನೀರು ಮಿಕ್ಸ್ ಮಾಡ್ಕೊಂಡು ಅದು ಇದು ಮಾಡಿಕೊಂಡೆ. ಮತ್ತು ಇನ್ನೂ ನೀರು ಎಷ್ಟು ಬೇಕಾಗುತ್ತೆ ಕರಿಗೆ ನೋಡಿಕೊಂಡು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡೆ. ಸರಿ, ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಒಂದು 2 ಟೇಬಲ್ ಸ್ಪೂನು ಉಪ್ಪು ಸಹ ಹಾಕ್ಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೋದು, ಎಷ್ಟು ಬೇಕಷ್ಟು. ನನಗೆ ಸ್ಪೈಸಿಯಾಗೇ ಇರಬೇಕು, ತುಂಬ ಇಷ್ಟ. ಬಟ್ ಹಸ್ಬೆಂಡು ಸ್ವಲ್ಪ ಖಾರ ಕಮ್ಮಿ ತಿನ್ನೋದು, ನಾನು ಸ್ವಲ್ಪ ಖಾರ ಜಾಸ್ತಿ ಲೈಕ್ ಮಾಡ್ತೀನಿ. ಒಂದೊಂದು ಸಲ ಜಾಸ್ತಿ ಖಾರ ಹಾಕ್ಬಿಡ್ತಾನೆ, ಅವರು ತಿಂತಾನೆ, ಏನಿದು ಇಷ್ಟೊಂದು ಖಾರ ಅಂತಾರೆ. ಅಂದರೆ ಚೆನ್ನಾಗಿರುತ್ತೆ, ಬಟ್ ಸ್ವಲ್ಪ ಖಾರ ಇರುತ್ತೆ. ಸರಿ, ಎಲ್ಲ ಮೀನೆಲ್ಲ ಇವಾಗ ಹಾಕ್ಕೊಂಡೆ ಅದನ್ನು. ಸೊ ಒಂದ್ರ ಮೇಲೆ ಒಂದು ಹಾಕ್ಕೋಬಾರ್ದು, ಎಲ್ಲ ಸೈಡಲ್ಲಿ ಹಾಕ್ಕೋಬೇಕು ಮೀನೆಲ್ಲ. ಸೊ ಇದಾದಮೇಲೆ ಅದನ್ನು ಒಂದು ಸಲ ಹಾಗೆ ತಿರುಗಿಸಿಡಬೇಕು, ಕೈಯಲ್ಲೇ ತಿರುಗಿಸ್ಬೇಕು. ಜಾಸ್ತಿ ಸ್ಪೂನಲ್ಲಿ ಇದು ಮಾಡೋಕ್ಕೆ ಹೋಗ್ಬಾರ್ದು, ಮೀನೆಲ್ಲ ಹೊಡ್ಕೊಂಬಿಡುತ್ತೆ. ಸರಿ, ಈ ರೀತಿ ಆದಮೇಲೆ ಒಂದು 10 ನಿಮಿಷ ಹಾಗೆ ಬೇಯಕ್ಕೆ ಇಡ್ತೀನಿ ಮುಚ್ಚಿಬಿಟ್ಟು. ಸೊ ಈ ಥರ ಬೆಂದಾದ್ಮೇಲೆ ತೆಗ್ದುಬಿಟ್ಟು ನೋಡ್ತೀನಿ, ನೀರು ಸ್ವಲ್ಪ ಹಾಗೇ ಇದೆ, ಅದು ನೀರೆಲ್ಲ ಕಡಿಮೆ ಆಗಬೇಕು. ಅವರಿಗೆ, ನಮ್ಮ ಹಸ್ಬೆಂಡ್ಗೆ ತುಂಬ ಗಟ್ಟಿಯಾಗಿರಬೇಕು ಮೀನು ಕರಿ, ಅಂದರೆ ಗೊಜ್ಜು ಥರ. ಕೇರಳದೆಲ್ಲ ಅದೇ ಥರ. ಸೊ ಇಲ್ಲಿ ಕರ್ನಾಟಕದಲ್ಲಿ ನಾವೆಲ್ಲ ಸ್ವಲ್ಪ ಲೈಟಾಗಿ ನೀರು ಥರ ಮಾಡ್ಕೊಳ್ತೀವಿ, ಅದು ನಮ್ಮ ಕರ್ನಾಟಕ ರೈಸ್ಗೆ ಸೆಟ್ ಆಗುತ್ತೆ. ಬಟ್ ಕೇರಳ ಬಾಯ್ಲ್ಡ್ ರೈಸ್ಗೆ ಬಂದುಬಿಟ್ಟು ಏನೇ ಸಾಂಬಾರು ಮಾಡಿದ್ರೂ ಸಹ ಗಟ್ಟಿಯಾಗಿರಬೇಕು. ನೋಡಿ, ಈ ಥರ ಇದೆ. ಇನ್ನೂ ಒಂದು 10 ನಿಮಿಷ ಹಾಗೆ ಬೇಯಕ್ಕೆ ಇಟ್ಬಿಡೋಣ. ಸೊ ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡು ಡೆಕೋರೇಷನ್ಗೆ ಇದು ಮಾಡಿದೆ. ಸರಿ, ಒಂದು 5 ನಿಮಿಷ, ಒಂದು 10 ನಿಮಿಷ ಹಾಗೆ ಸಿಮ್ಮಲ್ಲಿ ಇಟ್ಬಿಟ್ಟು ಆ ನೀರೆಲ್ಲ ತುಂಬ ಕಮ್ಮಿ ಆಗಿರುತ್ತೆ ನೋಡಿ. ಇವಾಗ ಇಷ್ಟು ಗಟ್ಟಿಯಾಗಿ ಈ ರೀತಿ ಇರಬೇಕು, ಅಲ್ಲೆಲ್ಲ ಹೀಗೆ ಮಾಡೋದು. ಸರಿ ಅಂದ್ಬಿಟ್ಟು ಇವಾಗ ಅವರಿಗೆ ಊಟಕ್ಕೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಪ್ಲೇಟ್ ಎತ್ಕೊಂಡು ರೈಸ್ ಹಾಕ್ತೆ. ಬಟ್ ಪ್ಲೇಟ್ ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ, ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಮೀನು ಕರಿ ಆಗ್ತಾಯಿದೆ ನೋಡಿ ಹೇಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಮ್ಮ ಕರ್ನಾಟಕದ ಸ್ಟೈಲಲ್ಲಿ ಮೀನು ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಆದಷ್ಟು ಬೇಗ ಎಲ್ಲ ಕರ್ನಾಟಕದ ಸ್ಪೆಷಲ್ ಎಲ್ಲ ಮಾಡಿ ತೋರಿಸೋಣ ಅಂದ್ಬಿಟ್ಟು. ಅದರಲ್ಲೂ ಎಸ್ಪೆಷಲಿ ರಾಗಿ ಮುದ್ದೆ, ಬಸ್ಸಾರು, ಉಪ್ಸಾರು ಅಂದರೆ ತುಂಬಾ ಫೇವ್ರೆಟ್ ನನಗೆ, ಅದೇ ಮಾಡ್ತೀನಿ. ಸರಿ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.